ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಗ್ರಾಮ ದೇವರು ಇದೆಯಲ್ಲ, ನಮ್ಮೂರಲ್ಲಿ ಒಂದು ಗ್ರಾಮ ದೇವರಿದೆ, ಮಾರ್ಕಂಡೇಶ್ವರ ಸ್ವಾಮಿ ಅಂತ. ಅಲ್ಲಿ ರುದ್ರಾಭಿಷೇಕ ಹೇಳ್ಕೊಂಡಿದ್ವಿ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ನಮ್ಮೂರ ಗ್ರಾಮ ದೇವರು ಮಾರ್ಕಂಡೇಶ್ವರ ಸ್ವಾಮಿ ಅಂತ. ಪೂಜೆ ಮಾಡು ಬರೋದು ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರೋದು, 1 ವರ್ಷ ಆಯಿತು ಅಷ್ಟೇ. ಟೈಲ್ಸ್ ಎಲ್ಲ ಹಾಕಿ, ಮೊದಲು ಸ್ವಲ್ಪ ಚಿಕ್ಕದಿತ್ತು, ಇವಾಗ ದೊಡ್ಡದು ಮಾಡಿದ್ದಾರೆ. ಅಲ್ಲಿ ನಾಗರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ದೇವಸ್ಥಾನದ ಬಾವಿ. ಶಿವನಿಗೆ ರುದ್ರಾಭಿಷೇಕ ತುಂಬ ಪ್ರಿಯ ಅಂತ ಹೇಳ್ತಾರೆ. ಅದಕ್ಕೆ ಏನೇ ಹರಕೆ ಇದ್ರೂ ರುದ್ರಾಭಿಷೇಕನೇ ಹೇಳ್ಕೊತೀವಿ. ಇದು ನಾಗರ ದೇವರು ಅಂತ ಹೇಳಿದ್ನೆಲ್ಲ ಪ್ರತಿಷ್ಠಾಪನೆ ಮಾಡಿರೋದು ಪಕ್ಕದಲ್ಲಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು, ಇಲ್ಲಿ ಮಂಗಳಾರತಿ ಮುಗಿಸ್ಕೊಂಡು ಅಲ್ಲಿ ಮಂಗಳಾರತಿ ಮಾಡ್ತಾರೆ. ಟೈಲ್ಸಲ್ಲಿ ಕಾಣ್ತಾ ಇದೆಯಲ್ಲ, ಅದು ಫಸ್ಟ್ ಇದ್ದಿದ್ದು ಶಿವನ ಮೂರ್ತಿ. ಅದು ಏನೋ ಭಿನ್ನ ಆಗಿತ್ತು ಅಂದ್ಬಿಟ್ಟು ಅದನ್ನು ತೆಗೆದು ಇದು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರುವಂಥ ಶಿವಲಿಂಗ. ಅದ್ರ ನೆನಪಿಗೆ ಅದನ್ನು ಟೈಲ್ಸ್ ರೂಪದಲ್ಲಿ ಹಿಂದೆ ಫಿಕ್ಸ್ ಮಾಡಿಸಿದ್ದಾರೆ, ಫೋಟೋ ತೆಗೆದುಬಿಟ್ಟು. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಘಾಟಿ ದೇವಸ್ಥಾನ ಅಂತೀವಿ, ಚಂಡಿಕಾಂಬ ದೇವಸ್ಥಾನ ಅಂತೀವಿ. ಘಾಟ್ ಸೆಕ್ಷನಲ್ಲಿರೋದ್ರಿಂದ ಘಾಟಿ ದೇವಸ್ಥಾನ ಅಂತ ಹೇಳ್ತೀವಿ. ಚಂಡಿಕಾಂಬ ದೇವಸ್ಥಾನ ಇಲ್ಲಿ ಹೆಣ್ಣು ದೇವರು, ಮೇಯ್ನ್ ಶಕ್ತಿ ದೇವರು ಅಂತ ಹೇಳ್ತೀವಿ. ಇಲ್ಲಿ ಇನ್ನೂ ತುಂಬ ದೇವಸ್ಥಾನಗಳಿದೆ, ಚಿಕ್ಕ ಚಿಕ್ಕದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಖ್ಯವಾಗಿರೋದು ಚಂಡಿಕಾಂಬ ದೇವರು. ಆದರೆ ಒಳಗಡೆ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ, ಸ್ವಲ್ಪ ಮಾತ್ರ ವಿಡಿಯೋ ಮಾಡಿಕೊಂಡೆ. ತುಂಬ ಶಕ್ತಿ ಇರೋಂಥ ದೇವರು. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಂಡಕ್ಟರು, ಪ್ರತಿ ಬಸ್ಸು ಇಲ್ಲಿ ಓಡಾಡೋ ಪ್ರತಿ ಬಸ್ಸು ಕೂಡ ಪ್ರತಿದಿನ ಕೂಡ ನಿಲ್ಲಿಸ್ಬಿಟ್ಟು ಕಾಣಿಕೆ ಹಾಕ್ಬಿಟ್ಟು ಪ್ರಸಾದ ತಗೊಂಡು ಹೋಗ್ತಾರೆ. ಇದು ಇಲ್ಲಿ ಈ ದೇವಸ್ಥಾನದ ವಿಶೇಷತೆ. ಇದಿರೋದು ಶಿವಮೊಗ್ಗ ಡಿಸ್ಟಿಕ್, ಹೊಸನಗರ ತಾಲೂಕು, ಮಾಸ್ತಿಕಟ್ಟೆಯಿಂದ ಸ್ವಲ್ಪ ಘಾಟ್ ಸೆಕ್ಷನಲ್ಲಿ ಸಿಕ್ಕುತ್ತೆ. ಕುಂದಾಪುರ, ಸಿದ್ದಾಪುರ, ಮಂಗಳೂರು ರೂಟಲ್ಲಿ ಸಿಕ್ಕುತ್ತೆ. ಪ್ರತಿ ಬಸ್ಸು ಕೂಡ ನಿಲ್ಲಿಸ್ಬಿಟ್ಟು ಕೈ ಮುಕ್ಕೊಂಡು ಪ್ರಸಾದ ತಗೊಂಡು ಕಾಣಿಕೆ ಹಾಕ್ಬಿಟ್ಟು ಹೋಗ್ತಾರೆ. ಇದು ಇಲ್ಲಿ ವಿಶೇಷ. ಹಾಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.